ಸರ್ 1 ಟನ್ಗೆ ಯಾವ ಥರ ಮಾರಾಟ ಆಗೋದು? 1 ಟನ್ನಿಂದ ಸರ್ ನಮ್ಮಲ್ಲಿ ಈಗ 3200 ಹಿಡ್ಕೊಂಡು 3700 ಮಟ ಐತೆ ಸರ್. ಒಂದು 90 ಅಂದ್ರೆ ಒಂದು ಎಕರೆಗೆ ಒಂದು 2ರಿಂದ 2.5 ಲಕ್ಷ ರೂಪಾಯಿ ಇನ್ಕಮ್ ತೆಗಿಬೋದು ಸರ್. 1 ಎಕರೆಗೆ ಸ್ಟಾರ್ಟಿಂಗ್ ಚಲೋನಿಲ್ಲ ಸರ್. ಕಬ್ಬೆಲ್ಲ ಬೇಯ್ತಿದ್ವು. ಈಗ ಏನಾಗ್ಯಾವ ಸರ್, ಕಬ್ಬು ಬೆಳೆದು ಸ್ವಲ್ಪ ಎಲ್ಲ ವೀಕ್ ಆಗ್ಯಾವ ಸರ್. ಈ ಕಬ್ಬು ಏನ್ ಮಾಡ್ಬೇಕು ಸರ್, ನಾವು ನಾಟಿ ಮಾಡೋಕ್ಕಿಂತ ಪೈಲ ಸ್ವಲ್ಪ ಚಿಲ್ಲರ್ ಪಿಕ್ಕ ತಿಪ್ಪಿ ಗೊಬ್ಬರ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಕಬ್ಬು ಹೋದ ವರ್ಷ ಕಬ್ಬು ಇತ್ತಂದ್ರೆ ನಡು 1 ವರ್ಷ ಗ್ಯಾಪ್ ಮಾಡ್ಕೊಂಡು ಕಬ್ಬು ಬೆಳೆದು ಮತ್ತೆ ಮಾಡ್ಕೊತ ರಿಸಲ್ಟ್ ಐತೆ ಸರ್. ಸರ್ ಇಳುವರಿ ಡಿಪೆಂಡ್ ಅಪಾನ್ ಸರ್, ರೈತಿನ ಮೇಲೆ ನೆಲದ ಮೇಲೆ ಡಿಪೆಂಡ್ ಅಪಾನ್ ಸರ್. ಯಾವ ಥರ ನೆಲದ ಮ್ಯಾಗ ಆದ್ರೆ ಯಾವ ಥರ ಬರ್ಬೋದ್ರಿ? ಹಾ ಸರ್, ಈಗ ಜಾಸ್ತಿ ಸ್ವಲ್ಪ ಡ್ರಿಪ್ ಮಾಡಿ ಎರಿನ ಸ್ವಲ್ಪ ಮಡ್ಡಿ ಮಸಾಲೆ ಮಿಕ್ಸ್ ಇತ್ತಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ಸರ್. ಕಮ್ಮಿ ತಂದು ಈಗ 30 ಟನ್ ಹಿಡ್ಕೊಂಡು 70-90 ಟನ್ ಮಟ್ಟ ಇಳುವರಿ ತೆಗ್ದಾರ. ನಮ್ಮ ಮಾಡಿ 40 ದಿವಸಕ್ಕೆ ಒಂದು ಡ್ರೆಂಚ್ ಕೊಡ್ಬೇಕು ಸರ್. ಡ್ರೆಂಚ್? ಹಾ ಸರ್. ಡ್ರೆಂಚ್ ಅಂದ್ರೆ ಏನು ಸರ್? ಡ್ರೆಂಚ್ ಏನ್ ಕೆಲಸ ಮಾಡೋದಂದ್ರೆ ಸರ್, ಈಗ ನಾವು ಕಬ್ಬ ಪ್ಲಾಂಟೇಶನ್ ಮಾಡಿದ್ನಂತ ಸರ್, ಕಬ್ಬ ಮೆರಕಿ ಬರೋದು ಸರ್. ಆ ಹುಟ್ಟ ಕಬ್ಬದಿಂದ ಏನಾಗುತ್ತೆ ಸರ್, ಕಬ್ಬ ಗ್ರೋತ್ ಜಾಸ್ತಿ ಆಗಂಗಿಲ್ಲ ಸರ್. ಅದು ಹಾಲೆಲ್ಲ ತಗೋದು ಸರ್, ಅದ ಗ್ರೋತ್ ಜಾಸ್ತಿ ಆಗಂಗಿಲ್ಲ ಸರ್. ಈ ಕಬ್ಬಿನಿಂದ ಡ್ರೆಂಚ್ ಮಾಡೋದ್ರಿಂದ ಸರ್ ಸೈಡ್ ಮರಿಗಬ್ಬು ಜಾಸ್ತಿ ಬರ್ತಾವ ಸರ್. ಮರಿಗಬ್ಬು ಹಾ, ಈ ಕಬ್ಬಿನಿಂದ ಏನಾಗುತ್ತೆ ಸರ್, ಇಳುವರಿ ಜಾಸ್ತಿ ಬರ್ತದೆ ಸರ್. ಏನಾಗುತ್ತೆ ಸರ್, ಬಿಳಿ ಉಣ್ಣಿ ಹುಳ ಐತಿ ಸರ್. ಅದ ರೋಗ ಬರ್ತಂದ್ರೆ ಏನಾಗುತ್ತೆ ಸರ್, ಕಬ್ಬಿನ ಇದ್ರಾಗ ಬಿಳಿ ಉಣ್ಣೆ ರೋಗ ಬರುತ್ತೆ. ಹಾ ಸರ್, ಅದೇನ ಸರ್, ಅದೇನ್ ಮಾಡುತ್ತೆ ಸರ್, ಸುಳಿನ ಗ್ರೋತ್ ಬಂದ್ ಆಗಿಬಿಡುತ್ತೆ ಸರ್. ಅದು ಎಲೆ ಎಲ್ಲ ಏನ ಸರ್ ಕಪ್ಪಾಗಿ ಏನ ಸರ್ ಸ್ವಲ್ಪ ಗ್ರೋತ್ ಸ್ಟಾಪ್ ಆಗಿಬಿಡುತ್ತೆ ಸರ್. ಸರಿ ಸರ್, ನಾವು ರೈತರಿಗೆ ಬರೋದಂತ ಹೋಗಿ ಪ್ಲಾಟ್ ನೋಡ್ಕೊಂಡು ಗಣಿಕೆ ಸೈಜ್ ದಮ್ಮ ಸೊಪ್ಪು ಹೆಲ್ತ್ ಚಲೋ ಇರ್ತಂದ್ರೆ ಅಂತ ಕಬ್ಬು ತಂದು ನಾಟಿ ಮಾಡೋದ್ರಿಂದ ಕಬ್ಬುನು ಸಹಿತ ಕಾಟ ಆಗ್ಬೋದು ಸರ್. ಒಂದ್ ಒಳ್ಳೆ ತಳಿ ಆಯ್ಕೆನೂ ಒಳ್ಳೆ ಮುಖ್ಯ ಆಗುತ್ತೆ ಸರ್. ಕಬ್ಬನ ಮತ್ತೆ ನಾವು ಪ್ಲಾಂಟೇಶನ್ ಮಾಡ್ಬೇಕು ಸರ್. ಒಂದೇ ಕಬ್ಬನ ಅಷ್ಟ ಪ್ಲಾಂಟೇಶನ್ ಮಾಡ್ಕೋಬೇಕು ಸರ್. ಈ ಒಂದೇ ಹಚ್ಚಿದ ಕಬ್ಬನ ನಾವು 4-3 ಬೆಳೆನ ಯೂಸ್ ಮಾಡಬಾರ್ದು ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗಾವಿ ಜಿಲ್ಲೆಯ ಮೂಡ್ಲಿ ತಾಲೂಕಿನ ಕಮ್ಮನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ ಕಬ್ಬು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ನಮ್ಮ ಜೀವನ ಇರೋದು ಕಬ್ಬಿನಾಗಂತ. ಅಷ್ಟು ಇಲ್ಲಿ ಯಾರ ತೋಟಕ್ಕೆ ಹೋದ್ರೂ ನೀವು ಕಬ್ಬು ನೋಡ್ಬೋದು. ಆದರೆ ಈ ಕಬ್ಬುಗಳನ್ನು ಯಾವ ಥರ ಬೆಳಿತಾರೆ, ಯಾಕಂದ್ರೆ ಸಾಕಷ್ಟು ಕಬ್ಬು ಬಿತ್ತನೆ ಮಾಡಿದಾಗ ಅಲ್ಲಿ ರೋಗ ಬಾಧೆ ಆಗಿರ್ಬೋದು, ಬೇರೆ ಎಲ್ಲ ಸಮಸ್ಯೆಗಳ ಮಧ್ಯೆ ಅವರು ಯಾವ ಥರ ಬೆಳಿತಾರೆ, ಅವಕ್ಕೆ ನೀರು ನಿರ್ವಹಣೆ ಆಗಿರ್ಬೋದು, ಇವುಗಳನ್ನು ಯಾವ ಥರ ನಿರ್ವಹಣೆ ಮಾಡ್ತಾರಂತ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಾಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡ್ರಿ. ಯಾಕಂದರೆ ಬೇರೆ ಕಡೆ ರೈತರಿಗೂ ಇದು ಯೂಸ್ ಆಗುತ್ತಾ ಅಂತ ಹೇಳ್ತಾ. ಅಣ್ಣ ನಮಸ್ತೆ, ನಿಮ್ಮ ಹೆಸರು ನಿಮ್ಮ ಸರ್? ಸರ್ ನನ್ನ ಹೆಸರು ಶ್ರೀನಿವಾಸ್. ನಮ್ಮೂರು ನಮ್ಮ ತಾಲೂಕು ಮುಡಲ್ಗಿ, ಊರು ಕಮಲ್ದಿನಿ ಸರ್. ಸರ್ ಎಷ್ಟು ಎಕರೆ ಕಬ್ಬು ಐತೆ ಸರ್? ನಮ್ದು ಒಂದು 2.5 ಎಕರೆ ಕಬ್ಬು ಐತೆ ಸರ್. ನಾವು ಕಬ್ಬ ಹೆಚ್ಚು ಜಾಸ್ತಿ ಬೆಳೀತೀವಿ ಸರ್. ಕಬ್ಬ ಸರ್ ಇದು 10ರಿಂದ 12 ತಿಂಗಳು ಬೆಳೆ ಸರ್. ಇದು 10ರಿಂದ 12 ತಿಂಗಳು ಬೆಳೆ. ಹಾ ಸರ್, 12 ತಿಂಗಳು ಬೆಳೆ ಸರ್. ಆದಷ್ಟು ರೈತರು ಕಬ್ಬ ಸಾಲಿಂದ ಸಾಲ 4ರಿಂದ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡ್ರ ಸರ್ ಬೆಳೆ ಜಾಸ್ತಿ ಇಳುವರಿ ಬರ್ತೈತಿ. ಸಾಲಿನ ಸಾಲು ಕಡಿಮೆ ಆದ ಸರ್ ಏನಾಗುತ್ತೆ, ಸ್ವಲ್ಪ ಕಬ್ಬಿನ ಕೂಡಿ ಗ್ರೋತ್ ಜಾಸ್ತಿ ಆಗಂಗಿಲ್ಲ ಸರ್. ಅದಕ್ಕಂದ್ರೆ ಆದಷ್ಟು 4ರಿಂದ 4.5 ಫೂಟ್ ಕಬ್ಬಿನ ಸಾಲ ಇಟ್ಕೋಬೇಕು ಸರ್. ಆ ನಂತರ ಕಬ್ಬು ಪ್ಲಾಂಟೇಶನ್ ಮಾಡೋದ್ನಾಗ ತಳಗೊಬ್ಬರ ಒಂದು ಚೀಲ ಕೊಡ್ಬೇಕು ಸರ್. ಆ ನಂತರ ಕಬ್ಬು ನಾಟಿ ಮಾಡಿ 40 ದಿವಸಕ್ಕೆ ಒಂದು ಡ್ರೆಂಚ್ ಕೊಡ್ಬೇಕು ಸರ್. ಡ್ರೆಂಚ್? ಹಾ ಸರ್. ಡ್ರೆಂಚ್ ಅಂದ್ರೆ ಡ್ರೆಂಚ್ ಏನ್ ಕೆಲಸ ಮಾಡೋದಂದ್ರೆ ಸರ್, ಈಗ ನಾವು ಕಬ್ಬ ಪ್ಲಾಂಟೇಶನ್ ಮಾಡಿದ್ನಂತ ಸರ್, ಕಬ್ಬ ಮೆರಕಿ ಬರೋದು ಸರ್. ಆ ಹುಟ್ಟ ಕಬ್ಬದಿಂದ ಏನಾಗುತ್ತೆ ಸರ್, ಕಬ್ಬ ಗ್ರೋತ್ ಜಾಸ್ತಿ ಆಗಂಗಿಲ್ಲ ಸರ್. ಅದು ಹಾಲೆಲ್ಲ ತಗೋದು ಸರ್, ಅದ ಗ್ರೋತ್ ಜಾಸ್ತಿ ಆಗಂಗಿಲ್ಲ ಸರ್. ಈ ಕಬ್ಬಿನಿಂದ ಡ್ರೆಂಚ್ ಮಾಡೋದ್ರಿಂದ ಸರ್ ಸೈಡ್ ಮರಿಗಬ್ಬು ಜಾಸ್ತಿ ಬರ್ತಾವ ಸರ್. ಮರಿಗಬ್ಬು ಹಾ, ಈ ಕಬ್ಬಿನಿಂದ ಏನಾಗುತ್ತೆ ಸರ್, ಇಳುವರಿ ಜಾಸ್ತಿ ಬರ್ತದೆ ಸರ್. ರೈತ ಮಾಡೋದು ತಪ್ಪ ಇದೆ ಸರ್. ಈಗ ಆಲ್ರೆಡಿ ಇಷ್ಟು ದಿವಸ ಯಾರು ಡ್ರೆಂಚ್ ಮಾಡ್ತಿದ್ದಿಲ್ಲ. ಹಾ, ಈ ಡ್ರೆಂಚ್ ಮಾಡೋದ್ರಿಂದ ಮರಿಗಬ್ಬಿ ಬರ್ತಾವ ಸರ್. ಮರಿಗಬ್ಬು ಇದೇನು ಮರಿಗಬ್ಬು ಏನ್ ಕೆಲಸ ಮಾಡತ್ತಂದ್ರೆ ಸರ್, ಇಳುವರಿ ಜಾಸ್ತಿ ಬರಕ್ ಹೆಲ್ಪ್ ಮಾಡುತ್ತೆ ಸರ್. ಸರ್ ಡ್ರೆಂಚಿಂಗ್ ಏನೇನ್ ಮಾಡ್ಬೇಕು? ಹಿಮಿಕ ಬರ್ತಾವ ಸರ್, ಫರ್ಟಿಲೈಸರ್ ಎಲ್ಲ ಹೇಳ್ತಾವ ಸರ್. ಕಬ್ಬು ಮರಿ ಸಂಖ್ಯೆ ಜಾಸ್ತಿ ಬರ್ಬೇಕಂದ್ರೆ ಏನೇನು ಗೊಬ್ಬರ ಕೊಡ್ಬೇಕಂದ್ರೆ ಫರ್ಟಿಲೈಸರ್ ಸಜೆಸ್ಟ್ ತಗೊಂಡು ಅದನ್ನ ಮಾಡ್ಬೋದು ಸರ್. ಡ್ರೆಂಚ್ ಮಾಡ್ಬೇಕು ಸರ್. ಆ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಕಬ್ಬು ಸರ್ ಈಗ ಇಷ್ಟು ಉದ್ದೈತೆ ಸರ್. ಈಗ ಇಷ್ಟು ಉದ್ದ ಐತಂದ್ರೆ ಸರ್ ಇದಕ್ಕೆ ಸ್ಪ್ರೇ ಮಾಡಕ್ ಬರಂಗಿಲ್ಲ ಸರ್. ಇದಕ್ಕೆ 108 ರೋಗ ಸರ್. ಈಗ ಮರಿ ಜಾಸ್ತಿ ಆಯ್ತು, ಗೊಬ್ಬರ ಜಾಸ್ತಿ ಕೊಡೋದ್ರಿಂದ ಏನಾಗುತ್ತೆ ಸರ್, ಬಿಳಿ ಉಣ್ಣಿ ಹುಳ ಐತಿ ಸರ್. ಅದ ರೋಗ ಬರ್ತಂದ್ರೆ ಏನಾಗುತ್ತೆ ಸರ್, ಕಬ್ಬನ ಇದ್ರಾಗ ಬಿಳಿ ಉಣ್ಣೆ ರೋಗ ಬರುತ್ತೆ. ಹಾ ಸರ್, ಅದೇನು ಸರ್, ಅದೇನ್ ಮಾಡುತ್ತೆ ಸರ್, ಸುಳಿನ ಗ್ರೋತ್ ಬಂದ್ ಆಗಿಬಿಡುತ್ತೆ ಸರ್. ಅದು ಈ ಎಲೆ ಎಲ್ಲ ಏನ ಸರ್ ಕಪ್ಪಾಗಿ ಏನ ಸರ್ ಸ್ವಲ್ಪ ಗ್ರೋತ್ ಸ್ಟಾಪ್ ಆಗಿಬಿಡುತ್ತೆ ಸರ್. ಮತ್ತ ತುದಿ ಒಣಗ್ತಾವ ಸರ್.
ಇಂಥ 108 ಈಗ ರೋಗ ಬರಾಕಿತ್ತಾವ ಸರ್ ಕಬ್ಬಿಗೆ. ಅದಕ್ಕಿಂತ ಏನ್ ಮಾಡ್ಬೇಕಾದ್ರೆ ಸ್ಪ್ರೇ ಕೊಡ್ಬೇಕು ಸರ್, ಇದಕ್ಕೆ ಟಾನಿಕ್ ಕೊಡ್ಬೇಕು ಸರ್. ಇದನ್ನ ಕೊಡೋದ್ರಿಂದ ಏನಾಗುತ್ತೆ ಸರ್, ಇಳುವರಿ ಜಾಸ್ತಿ ಬರುತ್ತೆ ಸರ್. ಅದಕ್ಕೆ ಇಂಥವೆಲ್ಲ ಹೊಸ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸಿಕೊಂಡು ರೈತರ ಸಕ್ಸಸ್ ಆಗ್ಬೇಕಂತ ಹೇಳಕ್ಕೆ ಇಷ್ಟಪಡುತ್ತೆ ಸರ್. ಉಪಯೋಗಿಸ್ಬೇಕು. 1 ಎಕರೆಗೆ ಎಷ್ಟು ಟನ್ ಬರ್ಬೋದು ಕಬ್ಬು ಸರ್? ಇಳುವರಿ ಡಿಪೆಂಡ್ ಅಪಾನ್ ಸರ್, ರೈತಿನ ಮೇಲೆ, ನೆಲದ ಮೇಲೆ ಡಿಪೆಂಡ್ ಅಪಾನ್ ಸರ್. ಯಾವ ಥರ ನೆಲದ ಮ್ಯಾಗ ಆದ್ರೆ ಯಾವ ಥರ ಬರ್ಬೋದ್ರಿ? ಹಾಂ ಸರ್, ಈಗ ಜಾಸ್ತಿ ಸ್ವಲ್ಪ ಡ್ರಿಪ್ ಮಾಡಿ ಎರಿನ ಸ್ವಲ್ಪ ಮಡ್ಡಿ ಮಸಾಲೆ ಮಿಕ್ಸ್ ಇತ್ತಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ಸರ್. ಕಮ್ಮಿ ತಂದು ಈಗ 30 ಟನ್ ಹಿಡ್ಕೊಂಡು 70-90 ಟನ್ ಮಟ್ಟ ಇಳುವರಿ ತೆಗ್ದಾಳ ನಮ್ಮ ಭಾಗದಾಗ ರೈತರು ಅದಾಳ ಸರ್. 70-90 ಟನ್ ತೆಗ್ದಾಳ ಅದಾಳ ಸರ್. ನಾವು ಇದಕ್ಕೆ ಎಷ್ಟು ಶ್ರಮ ಮಾಡ್ತು, ಇದಕ್ಕೆ ಯಾರು ಹೋಗಿ ಬಂದೈತಿ ಆ ಟೈಮ್ದಾಗ ನಾವು ಏನು ಸ್ಪ್ರೇ ಕೊಡಬೇಕು, ನಾವೇನು ಡ್ರೆಂಚಿಂಗ್ ಮಾಡಬೇಕು, ಸ್ವಲ್ಪ ಆಗಿನ ಟೈಮ್ದಾಗ ಸ್ವಲ್ಪ ನಾವು ಹೊಲ ನೋಡ್ಕೋತ ಆ ಟೈಪ್ ಮಾಡ್ಕೋತ ಹೋದ ಸರ್ ಇಳುವರಿ ಜಾಸ್ತಿ ಕಾಣ್ತು ಸರ್. ನಾವು ಕಾಣ್ತು ಸರ್. ಸರ್ 1 ಟನ್ಗೆ ಯಾವ ಥರ ಮಾರಾಟ ಆಗೋದು? 1 ಟನ್ನಿಂದ ಸರ್ ನಮ್ಮಲ್ಲಿ ಈಗ 3200 ಹಿಡ್ಕೊಂಡು 3700 ಮಟ್ಟ ಐತಿ ಸರ್. ಒಂದು 90 ಅಂದ್ರೆ ಒಂದು ಎಕರೆಗೆ ಒಂದು 2-2.5 ಲಕ್ಷ ರೂಪಾಯಿ ಇನ್ಕಮ್ ತೆಗಿಬೋದು ಸರ್ ಒಂದು ಎಕರೆ. 1 ಎಕರೆಗೆ? ಹಾಂ ಸರ್. ಖರ್ಚು ಏನಾಗ್ಬೋದು ಸರ್? ಖರ್ಚು ಗೊಬ್ಬರ ಮತ್ತು ಕಸ ಮತ್ತು ಆನಂತರ ಸ್ಪ್ರೇ ಇವನ್ನೆಲ್ಲ ಅಂದಾಜು ಹಿಡ್ಕೊಂಡು ಒಂದು ಎಕರೆ 40ರಿಂದ ಒಂದು 50,000 ರೂಪಾಯಿ ಮಟ್ಟ ಖರ್ಚು ಬರುತ್ತೆ ಸರ್. ಖರ್ಚು? ಹಾಂ ಸರ್. ಕನಿಷ್ಠ ಅಂದ್ರೆ 1-1.5 ಉಳಿದು ಸರ್. 1-1.5 ಮಟ್ಟ ಪ್ರಯತ್ನ ಪಟ್ಟ ನಮ್ಮ ಶ್ರಮ ಸ್ವಲ್ಪ ಆ ಬೆಳಿಗ್ಗೆ ಏನಾಗಿದೆ, ಯಾವ ಟೈಮ್ದಾಗ ಏನೇನು ಕೊಡಬೇಕು ಅದನ್ನೆಲ್ಲ ನಾವು ತಿಳ್ಕೊಂಡು ಮಾಡ್ಕೊಂಡು ಹೋದ್ರೆ ರಿಸಲ್ಟ್ ಐತೆ ಸರ್. ಅದು ಅಲ್ರಿ ನೀವು ಹೇಳ್ದಂಗೆ ಇವತ್ತು ಬೆಳಗಾವ್ ಕುಂದಾನಗರ ಅಂತಂದ್ರೆ ಅಲ್ಲಿ ಬೆಲ್ಲ ಬೇಕು, ಗೋಕಾಕ್ ಕರ್ದಂಟಿಗೂ ಬೆಲ್ಲ ಬೇಕು, ಮಾಲಂಗಪುರ ಬೆಲ್ಲ ರೀ. ಇವೆಲ್ಲ ನೋಡಿದ್ರೆ ಇದು ಬೆಲ್ಲದ ನಾಡರಿ. ಇವತ್ತೇನಾದ್ರೆ ಈ ಕಬ್ಬು ಒಳ್ಳೆ ಬೆಳಿ ಬಂದ್ರೆ ಮಾತ್ರ ಇವೆಲ್ಲ ನಡೆಯೋದ್ರಿ. ನಡಿ ಸರ್. ಹಂಗಾಗಿ ಇವೆಲ್ಲ ಹೆಸರು ಬಂದವಂದ್ರೆ ಓಕೆ ಸರ್. ಬೆಲ್ಲ ಸರ್ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕ್ನ ಸರ್ ನಾವು ಸದ್ಯ ಈಗ ನಂಬರ್ 1 ಇದು ಸರ್ ಕಬ್ಬು ಬೆಳೆಯಲ್ಲಿ. ಹಿಂಗಾಗಿ ಆಲ್ಮೋಸ್ಟ್ ಸರ್ ನಮ್ಮಲ್ಲಿ ಗಾಣದ ಮಣಿಗಳು ಅದಾವ ಸರ್. ಬೆಲ್ಲನೂ ಇಲ್ಲಿ ನಮ್ಮಲ್ಲಿನ ಪ್ರಾಡಕ್ಟ್ ಹಾಕ ಸರ್. ನಮ್ಮಲ್ಲಿ ತಯಾರು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟ್ ಹಾಕಾವ ಸರ್. ಸರ್ ಇಲ್ಲಿ ಬೆಲ್ಲ ತಯಾರು ಮಾಡೋದವು, ಶುಗರ್ ಫ್ಯಾಕ್ಟ್ರಿನ ಅದಾವ್ರಿ. ಹಾಂ ಸರ್. ಹಂಗಂದ್ರೆ ಮಾರ್ಕೆಟ್ ಸಮಸ್ಯೆ ಇಲ್ಲ? ಮಾರ್ಕೆಟ್ ಸಮಸ್ಯೆ ಏನಿಲ್ಲ ಸರ್. ಒಟ್ಟು ಸರಿಯಾದ ಸಮಯಕ್ಕೆ ಕಟಾವ್ ಆಗ್ತದ್ರೆ ಸಾಕು. ಹಾಂ ಸರ್. ಸರ್ ಒಟ್ಟಾರೆ ಈಗ ನೀವು ಯುವಕರು ಈಗ ಹಿಂದಿನ ಅಪ್ಪರ್ ಕೃಷಿಗೆ ಈ ಕೃಷಿಗೆ ನಿಮ್ಗೆ ಏನ್ ಹಂಗ ಸರ್? ಹಿಂದಿನವರ ಸ್ವಲ್ಪ ಏನು ಸರ್, ತಿಪ್ಪಿ ಗೊಬ್ಬರ ಜಾಸ್ತಿ ಬಳಸ್ತಾರೆ ಸರ್. ಅವರ ಫರ್ಟಿಲೈಸರ್ ಮೇಲೆ ಭಾಳ ಡೆವಲಪ್ಮೆಂಟ್ ಆಗಿ ಕೆಲಸ ಮತ್ತು ಸ್ಪ್ರೇ ಮಾಡೋದು ಡ್ರೆಂಚ್ ಮಾಡೋದು ಮಾಡ್ತಿಕ್ಕಲ್ಲ ಸರ್ ಅವ. ಹಿಂಗಾಗಿ ಅವಾಗ ಸ್ಟಾರ್ಟಿಂಗ್ ಚಲೋನಿಲ್ಲ ಸರ್, ಕಬ್ಬು ಎಲ್ಲ ಬೇಯ್ತಿದ್ವು. ಈಗ ಏನಾಗ್ಯಾವ ಸರ್, ಕಬ್ಬು ಬೆಳೆದು ಸ್ವಲ್ಪ ಎಲ್ಲ ವೀಕ್ ಆಗ್ಯಾವ ಸರ್. ಈ ಕಬ್ಬು ಏನ್ ಮಾಡ್ಬೇಕು ಸರ್, ನಾವು ನಾಟಿ ಮಾಡೋಕ್ಕಿಂತ ಪೈಲ ಸ್ವಲ್ಪ ಚಿಲ್ಲರ್ ಪಿಕ್ಕ ತಿಪ್ಪಿ ಗೊಬ್ಬರ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಕಬ್ಬು ಹೋದ ವರ್ಷ ಕಬ್ಬು ಇತ್ತಂದ್ರೆ ನಡು 1 ವರ್ಷ ಗ್ಯಾಪ್ ಮಾಡ್ಕೊಂಡು ಕಬ್ಬು ಬೆಳೆದು ಮತ್ತೆ ಮಾಡ್ಕೊತ ರಿಸಲ್ಟ್ ಐತಿ ಸರ್. ಅಂದ್ರೆ ಸರ್ ಅಂದ್ರೆ ಬೆಳೆ ಬದಲಾವಣೆ ಮಾಡ್ಬೇಕಂತ ನೀವು ಹೇಳ್ತೀರಿ. ಬೆಳೆ ಬದಲಾವಣೆ ಮಾಡೋ ಬದ್ಲಿ ನಾವೇನಾದ್ರೆ ಎಲ್ಲ ಹಸಿರೆಲೆ ಗೊಬ್ಬರಗಳನ್ನ ಹಾಕೊಂಡು ಡ್ರೈನ್ ಮಾಡ್ಕೊಂಡು ಮಲ್ಚಿ ಇದ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಇಳುವರಿ ಪಡಿಬೇಕಂತ. ಸೋಯಾಬೀನ್ ಸ್ವಲ್ಪ ನೋಡು ಏನಸದಕ್ಕ ಇಂತ ಎಲ್ಲ ಸ್ವಲ್ಪ ತಗೊಂಡು ಸ್ವಲ್ಪ ಬಿಸಿಲು ತಿನ್ನಿಸಿ ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡು ಕಬ್ಬು ನಾಟಿ ಮಾಡೋದ್ರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಸರ್. ಸರ್ ಒಂದ್ ಸರಿ ನಾಟಿ ಮಾಡಿದ್ರೆ ಎಷ್ಟು ವರ್ಷ ಬರ್ತದೆ? ಇದು ಸರ್ ಡಿಪೆಂಡ್ ಅಪಾನ್ ರೈತಿನ ಮೇಲೆ ಸರ್. ಅವ್ 4 ತಗೋಬಹುದು, 5 ತಗೋಬಹುದು. ನಮ್ಮ ಭಾಗದಾಗೆಲ್ಲ ಜಾಸ್ತಿ 3 ತಗೋತಾರ ಸರ್. ಅಂದ್ರೆ ಒಂದ್ ಸರಿ ನಾಟಿ ಮಾಡಿದ್ರೆ 3 ಬೆಳೆ ಸರ್. 3ನೇದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತಂದ್ರೆ ನೆಕ್ಸ್ಟ್ ಮತ್ತೊಂದು ಪಿಕ್ ಹಾಕೋತಾನ ಸರ್. 4 ಬೆಳೆ ರೀ? ಹಾ ಸರ್. ಮತ್ತೆಲ್ಲ ಇಳುವರಿದಾಗ ಏನೋ ಕುಂಠಿತ ಆಯ್ತು, ಸ್ವಲ್ಪ ನೀರು ಬ್ಯಾಸಿ ಏನೋ ಇಶ್ಯೂ ಆಗಿ ಏನೋ ಕುಂಠಿತ ಆಯ್ತು, ಅವಾಗ ಕಬ್ಬು ತೆಗೆದ ನೆಕ್ಸ್ಟ್ ಮತ್ತೆ ಬೇರೆ ಕಬ್ಬನ್ನ ನಾಟಿ ಮಾಡುವ. ಹಾ ಸರ್. ಸರ್ ತಳಿ ಆಯ್ಕೆ ಹೆಂಗ್ ಮಾಡ್ತೀರಿ? ತಳಿ ಸರ ನಾವು ರೈತರು ಬರೋಂತ ಹೋಗಿ ಪ್ಲಾಟ್ ನೋಡ್ಕೊಂಡು ಗಣಿಕೆ ಸೈಜ್ ದಮ್ಮ ಸೊಪ್ಪು ಹೆಲ್ತ್ ಚಲೋ ಇತ್ತಂದ್ರೆ ಅಂತ ಕಬ್ಬು ತಂದು ನಾಟಿ ಮಾಡೋದ್ರಿಂದ ಕಬ್ಬುನು ಸಹಿತ ಆ ಟೈಪ್ ಬರೋದು ಸರ್. ಒಂದ್ ಒಳ್ಳೆ ತಳಿ ಆಯ್ಕೆನೂ ಒಳ್ಳೆ ಮುಖ್ಯ ಆಗುತ್ತೆ ಸರ್. ಕಬ್ಬನ್ನ ಮತ್ತೆ ನಾವು ಪ್ಲಾಂಟೇಶನ್ ಮಾಡ್ಬೇಕು ಸರ್. ಒಣ್ಣೆ ಕಬ್ಬನ್ನ ಅಷ್ಟ ಪ್ಲಾಂಟೇಶನ್ ಮಾಡ್ಕೋಬೇಕು ಸರ್. ಈ ಒಣ್ಣೆ ಹಚ್ಚಿದ ಕಬ್ಬನ್ನ ನಾವು 4-3 ಬೆಳೆನ ಯೂಸ್ ಮಾಡಬಾರ್ದು ಸರ್. ಈ ಒಣ್ಣೆದನ್ನ ತಂದು ನಾವು ನಾಟಿ ಮಾಡ್ಬೇಕು. ಅದು ಸ್ವಲ್ಪ ಹೆಲ್ತಿ ಆಗಿರ್ಬೇಕು, ಪೆಂಡ್ ಇರ್ಬೇಕು, ಗಣಿಕೆ ಬೀಸಿರ್ಬೇಕು. ಅಂತ ಕಬ್ಬು ತಂದು ನಾಟಿ ಮಾಡೋದ್ರಿಂದ ಬರುವಂತ ಕಬ್ಬುನು ಸ್ವಲ್ಪ ಚಲೋ ಬಂದ್ಬಿಡುತ್ತೆ ಸರ್. ಬರೀ ನಾವು ವಿಚಾರ ಮಾಡೋದು ಅವಾಗಿನ ಇವಾಗಿನ ಪದ್ಧತಿಗೆ ವ್ಯತ್ಯಾಸ ಇದೆ ಸರ್. ಸರ್ ಆದ್ರೆ ಈಗ ರಾಸಾಯನಿಕ ಗೊಬ್ಬರ ಸಿಗಲ್ಲ, ಹೆಂಗ್ ಮಾಡೋದು ಸರ್? ರಾಸಾಯನಿಕ ಗೊಬ್ಬರ ಸಿಗಲ್ಲ ಸರ್, ಸಿಗಂಗಿಲ್ಲತ್ತಲ್ಲ. ಸ್ವಲ್ಪ ಅದನ್ನ ರಾಸಾಯನಿಕ ಒತ್ತು ಕಡಿಮೆ ಕೊಟ್ಟು
ಸ್ವಲ್ಪ ಸಾವಯವನ್ನ 50 ಒಂದು ಅರ್ಧ % ಯೂಸ್ ಮಾಡ್ಕೋತಾ ಹೋಗ್ಬೇಕು ಅನ್ನೋದಂತೂ ನಮ್ಮ ಅನಿಸಿಕೆ ಸರ್. ಏಕಪರ್ಟಿಜಲ ಬಳಸೋದ್ರಿಂದ ಏನಾಗ ಸರ್ ಭೂಮಿ ಫಲವತ್ತತೆ ಕಡಿಮೆ ಮಾಡ್ಕೋತೈತಿ. ನಾವು ಹಸಿರೆಲೆ ಗೊಬ್ಬರ ಮಾಡ್ಕೋದು, ತಿಪ್ಪೆ ಗೊಬ್ಬರ ಯೂಸ್ ಮಾಡ್ಕೋದು, ಸಾವಯವ ಪ್ರಾಡಕ್ಟನ್ನ ಯೂಸ್ ಮಾಡೋದು. ಆನಂತರ ಸ್ವಲ್ಪ ಪ್ರಮಾಣ ರಾಸಾಯನಿಕ ಬಳಸ್ರಿ, ಆದ ಸಾವಯವನು ಸ್ವಲ್ಪ ಒಂದಿಟ್ಟು ಹೆಚ್ಚಿನ ಇಟ್ಟುರಿ ಅಂತ ರೈತರಿಗೆ ಸಜೆಸ್ಟ್ ಮಾಡ್ತೀನಿ ಸರ್. ಸರಿ ನೋಡ್ರಿ ಸ್ನೇಹಿತರೆ, ಇವತ್ತು ಒಬ್ರು ರೈತರು ಇವ್ರು ಹೇಳ್ತಾರೆ ನಾವು ಆಳಿಂದ ಕೆಲಸ ಮಾಡ್ತಿದ್ವಿ, ಇಲ್ಲ ಈಗ ನಾನೇ ಕಬ್ಬು ನಾಟಿ ಮಾಡೋ ಯಂತ್ರ ತಂದಿನಿ, ನಾನು ಅದರಲ್ಲೇ ನಾಟಿ ಮಾಡೀನಿ, ಒಂದು ಒಳ್ಳೆ ಬೆಳೆ ಬಂದೈತೆ ಅಂತಾರೆ. ನಾವು ಯಾವ್ದು ನಾಟಿ ಮಾಡೋಕಪ್ಪ ಅಂತಂದ್ರೆ ಒಂದೇ ಬೆಳೆ ಇದ್ದಿದ್ದ ತಂದು ಹಾಕ್ಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ಏನಂದ್ರೆ ನಮ್ಗೆ ಅವಾಗ ಅಪ್ಪಾರು ಮಾಡೋ ಕಾಲದಾಗ ಯಾವುದೂ ರೋಗ ಇದ್ದಿಲ್ಲ ರೀ, ಇದು ಬೆಳೆ ಏನು ಬರ್ತಿದ್ದಿಲ್ಲ ಮತ್ತು ಏನು ಬರ್ತಿದ್ದಿಲ್ಲ. ಈಗ ಅವನ್ನ ಸ್ಪ್ರೇ ಮಾಡೋಕೆ ಅವ್ನು ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಅದು ನಮ್ಗೆ ಒಳ್ಳೆ ಇಳುವರಿ ಬರಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ, ನಾನು ಡ್ರೋನ್ ತೊಗೊಂಡಿನಿ, ಡ್ರೋನ್ ಮುಖಾಂತರ ನಾನು ಸ್ಪ್ರೇ ಮಾಡ್ಕೊತೀನಿ. ಒಂದು ಇಳುವರಿ ಒಳ್ಳೆ ಇಳುವರಿ ಪಡೆಯೋಕೆ. ಮತ್ತು ಟಾನಿಕ್ ಬೇಕಾಗುತ್ತೆ, ಈ ಎತ್ತರದಲ್ಲಿ ನಾವು ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಗೊಬ್ಬರದ ಕೊರತೆ, ನಾವು ಸಾವಯವ ಗೊಬ್ಬರ ಜಾಸ್ತಿ ಬಳಸೋದ್ರಿಂದ ನಮಗೆ ಗೊಬ್ಬರ ಸಿಗೋಲ್ಲ. ಆದರೆ ಈಗ ನಾವು ಗೊಬ್ಬರ ಬಳಕೆ ಮಾಡೋಕಪ್ಪ ಆಗಲ್ಲ ಅಂದಾಗ ನಾವೇನು ಮಾಡ್ತೀವಿ, ವಾಟರ್ ಸೋಲೇಬಲ್ ಇರೋವಂಥ ಒಂದು ಲಿಕ್ವಿಡ್ಗಳನ್ನು ನಾವು ಬಳಸ್ಕೊಂಡು ನಾನು ಸ್ಪ್ರೇ ಮಾಡ್ತೀನಿ ಅಂತ ನಾನೇ ಒಂದು ಡ್ರೋನ್ ತೊಗೊಂಡಿನಿ ಅಂತ ಹೇಳ್ತಾರೆ. ಟೋಟಲ್ ಏನಂದ್ರೆ ಇವತ್ತಿನ ರೈತರು ಏನಂದ್ರೆ ನಾವು ತಾಂತ್ರಿಕವಾಗಿ ಹೋಗಲೇಬೇಕು. ಹಳೆ ಪದ್ಧತಿ ಎಲ್ಲ ನಾವು ಆಳಿನ ಜೊತೆ ಮಾಡ್ತಿಂತ ಕಷ್ಟ. ಆದ್ರೆ ನಾವು ಇಷ್ಟೆಲ್ಲ ಮಾಡಿದ್ರು ಒಂದು ಒಳ್ಳೆ ಇಳುವರಿ, ಒಂದು ಒಳ್ಳೆ ರೇಟ್ ಸಿಕ್ಕರೆ ನಮ್ಮ ಅದೃಷ್ಟ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.